ಹಲೋ, ಯಾರು? ಮೇಡಮ್ ಇದು ಯಾರು ಸುಪ್ರೀತ್ ಅವರ ಮಾತಾಡೋದು? ಹೌದೌದು. ಮೇಡಮ್ ನಮಸ್ತೆ, ನಾನು ಆನಂದ್ ಅಂದ್ಬಿಟ್ಟು ಶೋರೂಮಿಂದ. ಹಾಂ ಸರ್, ಹೇಳಿ. ಓಡಿಸ್ತಾ ಇದ್ದೀರಲ್ವ ಮೇಡಮ್ ವೆಹಿಕಲ್ನ ನೀವು? ನಿನ್ನೆ ಒಂದಿನ ಮನೆಯವ್ರು ಇದು ಮಾಡಿದ್ರು. ಹಾಂ, ಇವತ್ತು ಹಾಗೆ ಇದೆ. ಆ್ಯಕ್ಚುಲಿ ನಿಮಗೂ ನಿಮ್ಮ ಮನೆಯವ್ರಿಗೂ ತೊಗೊಂಡಿದ್ದೆ ಮೇಡಮ್ ಅದು. ಇದು ನಮಗೆ ತಗೊಂಡಿರೋದು ಹಾಂ ಹಾಂ, ಮಕ್ಕಳಿಗೆ ಅಂತ. ಓಕೆ. ಇವತ್ತು ಇರಲಿಲ್ಲ, ಅವರು ಬೆಂಗಳೂರು ಹೋಗಿದ್ದಾರೆ. ಹಾಂ ಹಾಂ, ಹಾಗಾಗಿ ಮನೇಲಿ ಹಾಗೆ ಇದೆ. ಹೌದಾ? ಎಷ್ಟು ಕಿಲೋಮೀಟ್ರ್ ಓಡಿದೆ ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ ಮೇಡಮ್? ಒಂದು ನಿಮಿಷ ಬೇಗ. ಅಮ್ಮಿ, ಗಾಡಿ ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ನೋಡ್ತೀಯಾ? ಜಾಸ್ತಿ ಹೋಗಿಲ್ಲ ಅಂತ ಅನ್ಸುತ್ತೆ ಸರ್, ಯಾಕಂದ್ರೆ ಹೆಲಿಫೆಡ್ ವರೆಗೂ ಹೋಗಿ ಆಫ್ ಆಗೋಯ್ತಾ? ಇಲ್ಲ, ಅಲ್ಲೇ ಒಂದು ಕಾಲ್ ಗಂಟೆ ಇದು ಮಾಡಿದಾರೆ ಅಷ್ಟೇ, ಕಲಿಸ್ತಾ ಇದ್ರು, ಅದ್ ಬಿಟ್ರೆ ಇಲ್ಲ. ಅಂದರೆ ಅಲ್ಲಿ ನಂಬರ್ಸ್ ಬರುತ್ತಲ್ಲ ಮೇಡಮ್, ನೋಡಿ ಸ್ಟಾರ್ಟ್ ಮಾಡಿ ಒಂದು ನಿಮಿಷ. ಗೊತ್ತಾಯ್ತು. ಹಾಂ ಹಾಂ, ನೋಡ್ಬೇಕೀಗ? ಅರ್ಜೆಂಟ್ ಸ್ವಲ್ಪ ನೋಡಿ. ಓಕೆ ಸರ್, 9 ಕಿಲೋಮೀಟರ್ ಹೋಗಿದೆ. ಅಲ್ಲ ಮೇಡಮ್, ಏನು ಫೋನ್ ಕಟ್ ಮಾಡೋದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಗಾಡಿಯಿಂದ? ಇಲ್ಲ, ಗಾಡಿಯಿಂದ ಪ್ರಾಬ್ಲಮ್ ಆಗಿಲ್ಲ, ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಮಾತಾಡಕ್ಕೂ ಆಗ್ತಿರ್ಲಿಲ್ಲ. ಅಯ್ಯೋ, ವೆದರ್ ಎಲ್ಲ ಚೇಂಜ್ ಆಗಿತ್ತು. ಮೊನ್ನೆ ನಾನು ವರ್ಕ್ ಮಾಡ್ತಿರೋದು ಉಡುಪಿ ಎಲ್ಲ, ಹಾಗಾಗಿ ನೀರ್ ಚೇಂಜ್ ಆಗಿರುತ್ತೆ. ಓಕೆ ಓಕೆ. ಈಗ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂದ್ರೆ ಮೇಡಮ್? 9 ಸರ್. 9? ಇದು ಒಂದು ಸ್ವಲ್ಪ ಆರನ್ ಮಾಡ್ತೀರಾ ದಯವಿಟ್ಟು? ಒಂದು ನಿಮಿಷ ಹಾಗೇರಿ ಸರ್. ಹಾಂ, ಕೇಳ್ತಿದ್ದೀರಲ್ಲ, ಅದೇನಕ್ಕಂತಾನೂ ಗೊತ್ತಾಗ್ತಿಲ್ಲ. ಹೇಳ್ತೀನಿ ಒಂದು ಸ್ವಲ್ಪ. ಮನೇಲಿ ಇದೆಯೋ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ಯಾ ಅಂತಾನ? ಓಕೆ, ಇವಾಗ ಕೇಳ್ತಿದ್ಯಾ? ಒಂದು ಸ್ವಲ್ಪ ಜೋರಾಗಿ ಮಾಡಿ. ಸರ್ ಸುಮ್ಮನೆ ರೀ ಸರ್, ಮೊದಲೇ ತಲೆನುತ್ತಿದೆ. ಹೌದಾ? ಏನಕ್ಕೆ ಅಂದರೆ ಮೇಡಮ್, ಆ್ಯಕ್ಚುಲಿ ನಾನೇ ನಿಮಗೆ ಡೆಲಿವರಿ ಕೊಡಬೇಕಾಗಿತ್ತು ಮೊನ್ನೆ. ಈಗ ಒಂದು ಕೆಲಸ ಮಾಡ್ತೀರಾ, ನಾಳೆ ಬೆಳಗ್ಗೆ ಒಂದು 8-8:30 ಅಷ್ಟೊತ್ತಿಗೆ ಶೋರೂಮ್ ತಗೊಬರ್ತೀರಾ ಗಾಡಿನ? ಶೋರೂಮ್ಗಾ? ಹಾಂ, ಓಕೆ. 8:30ನಾ? ಹೌದು. ಸ್ವಲ್ಪ ಏನು ಬೇಜಾರು ಮಾಡ್ಕೋಬೇಡಿ, ಎಲ್ಲೂ ವಿಚಾರ ಪಬ್ಲಿಕ್ ಮಾಡಬೇಡಿ. ದಯವಿಟ್ಟು ನೀವಾಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ಗಾಡಿನ ತಗೊಬನ್ನಿ. ಏನಕ್ಕೆ? ನೀವು ತಗೊಬನ್ನಿ ಮೇಡಮ್, ಇಲ್ಲ ಅಂದ್ರೆ ಆಮೇಲೆ ಸುಮ್ಮನೆ ಇದಾಗುತ್ತೆ, ಬೇಡ. ನಾನು ತಂದಮೇಲೆ ಹೇಳ್ತೀನಿ. ವಾಪಸ್ ನಿಮ್ಗೆ ಒಂದು 12:30 1 ಗಂಟೆ ಅನ್ನೋ ಕೊಡ್ತೀನಿ. ಅಲ್ಲ ಸರ್, ಇದು ಏನಕ್ಕಂತ ವಿಷಯ ಗೊತ್ತಾಗಬೇಕಲ್ಲ. ಇಲ್ಲ, ನೀವು ತಗೊಬನ್ನಿ. ನೀವು ಸುಮ್ಮನೆ ಆಮೇಲೆ ಎಲ್ಲ ಕಡೆ ಪಬ್ಲಿಕ್ ಮಾಡಿ ಸುಮ್ಮನೆ ಆಮೇಲೆ ಶೋರೂಮ್ಗೂ ಕೆಟ್ಟ ಹೆಸರು, ಗಾಡಿಗೂ ಹಿಂಗೆ ಈ ಥರ ಅಂದ್ಬಿಟ್ಟು ನಾನು ಬಂದಮೇಲೆ ವಿಷಯ ಗೊತ್ತಾಗಬೇಕಲ್ಲ ಸರ್, ಏನಾಗಿದೆ ಅಂತ. ನೀವು ಎಲ್ಲೂ ಹೇಳಲ್ಲ ಅಂತ ಅಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟರೆ ನಾನು ನಿಮಗೆ ಹೇಳ್ತೀನಿ. ಹಾಂ, ಹೇಳಿ, ಏನು ಹೇಳಲ್ಲ. ಬಟ್ ನೈಟು ಇವತ್ತು ಎಲ್ಲೋ ನೈಟ್ ಗಾಡಿನೆಲ್ಲ ತೊಗೊಂಡೋಗ್ಬೇಡಿ. ಈಗ ನೆನ್ನೆನೂ ಎಲ್ಲೂ ಹೋಗಿಲ್ಲ, ಇವತ್ತು ಎಲ್ಲೂ ಹೋಗಲ್ಲ. ಹಾಂ ಹಾಂ, ಹೋಗ್ಬೇಡಿ. ದಯವಿಟ್ಟು ಬೆಳಗ್ಗೆ ತಂದು ಕೊಡಿ. ನಿಮಗೆ ಒಂದು 2-3 ಅವರ್ಸಲ್ಲಿ ವಾಪಸ್ ಕೊಡ್ತೀನಿ ಮೇಡಮ್ ಗಾಡಿನ. ಅದೇ ಸರ್, ವಿಷಯ ಗೊತ್ತಾಗಬೇಕಲ್ಲ ಸರ್, ಏನಕ್ಕಂತ. ತಂದು ಕೊಡಿ ಮೇಡಮ್. ನೀವು ಬೇಕಾದ್ರೆ ಫೋಟೋ ಹೊಡ್ಕೊಂಡು ನಿಮ್ಮ ಗಾಡಿ ಇದು ಮಾಡ್ಕೊಂಡು ನಮ್ಮ ನಂಬಿಕೆ ಎಲ್ಲ ಕೊಡಿ. ಅದು ಓಕೆ ಸರ್, ಓಕೆ. ವಿಷಯ ಏನು ಅಂತಾನೆ ನಮಗೆ ಗೊತ್ತಿರಲ್ವಲ್ಲ, ವಿಷಯ ಹೇಳ್ಬೇಕಲ್ಲ ಸರ್. ನೀವು ಏನಂತ ಹೇಳಿದ್ರೆ ನಮಗೂ ಒಂದು ಅದು ಹೌದಾ ಹೀಗಿದೆ ಅಂದ ತಕ್ಷಣ ಸರಿ ಆಯ್ತು ಅಂತ ಹೇಳ್ಕೊಂಬೋದು. ಈಗ ನಮ್ಗೇನ ದೊಡ್ಡದಲ್ಲ ತಂದ್ಕೊಡೋದು. ವಿಷಯ ಏನಂತ ಗೊತ್ತಾಗ್ಬೇಕಲ್ಲ ಸರ್. ಅಲ್ಲ, ಈಗಲೇ ಹುಷಾರಿಲ್ಲ ಅಂತೀರಿ, ಬೇಡ. ನೀವು ನಿಮ್ಮ ಹಸ್ಬೆಂಡ್ಗೆ ಹೇಳಿ ಮೇಡಮ್, ನನಗೆ ಒಂಚೂರು ಗಾಡಿ ತೊಗೊಬರೋಕ್ಕೆ ನಾವು ಮಾತಾಡ್ತೀನಿ ಅಂತ ಹೇಳಿ. ಏನಂದರೆ ಮೇಡಮ್, ಈಗ ಗಾಡಿ ಫೈನಲ್ಲು ಟೆಸ್ಟ್ ಡ್ರೈವ್ಗೆ ಅಂತ ನಿಮಗೆ ಡೆಲಿವರಿ ಕೊಡೋಕ್ಕೆ ಮುಂಚೆ ನಮ್ಮ ಮೆಕ್ಯಾನಿಕ್ ತಗೊಂಡೋಗವನೆ. ತಗೊಂಡೋಗಿ ಏನಂದರೆ ಹಂದಿ ಗುದ್ಬಿಟ್ಟು. ಸುಳ್ಳು ಹೇಳ್ಬೇಡಿ ಸರ್ ನೀವು. ಇಲ್ಲ ಮೇಡಮ್, ಅವ್ನು ಈಗ ಬಾಯಿ ಬಿಡ್ತಾವನೆ. ಅದಕ್ಕೇ ಒಂದು ಪೂಜೆ ಮಾಡಿಸ್ಬಿಟ್ಟು ನಿಮ್ಗೆ ಏನು ಒಂದು 2-3 ಅವರ್ಸಲ್ಲಿ ವಾಪಸ್ ಕೊಡ್ತೀವಿ. ಅದೇನೋ ನಮ್ಮನೆಯವ್ರ ಹತ್ರ ಕೊಡ್ತೀನಿ, ನೀವೇ ಮಾತಾಡಿಸ್ತಾರ ಆಮೇಲೆ. ಕೋಪಿಸ್ಕೊಂಡು ಕಟ್ಟಿ. ನೋಡಿ. ಹಲೋ, ಹಾಂ ಹೇಳಿ. ಸುಪ್ರೀತ್ ಅವರೇ, ಇದು RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸಾರಿ ಸರ್.